ಹರಿ ಓಂ. 6ನೇ ಅಧ್ಯಾಯದ 38ನೇ ಶ್ಲೋಕ. ಕಚ್ಛಿನ್ನೋ ಭಯ ವಿಭ್ರಷ್ಟಃ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಕಚ್ಚಿತ್ ನ ಉಭಯ ವಿಭ್ರಷ್ಟಃ ಚಿನ್ನ ಅಭ್ರಮಿವ ನಶ್ಯತಿ ಅಪ್ರತಿಷ್ಠಃ ಮಹಾಬಾಹೋ ವಿಮೂಢಃ ಬ್ರಹ್ಮಣಃ ಪಥಿ. ಅರ್ಜುನ ತನ್ನ ಪ್ರಶ್ನೆಯನ್ನೇ ಮುಂದುವರಿಸ್ತಾ ಇದ್ದಾನೆ. ಹಿಂದೆ ಬಂದಿದ್ದೇನು? ಏತಿ ಶ್ರದ್ಧಯೋಪೇತಃ ಯೋಗಾತ್ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಅಯೋಗ ಅಥವಾ ಅಯತಿ. ಅಯತಿ ಅಂತ ಹೇಳಿದ್ರೆ ಅಷ್ಟು ಪ್ರಯತ್ನ ಇಲ್ಲ. ಫಲವನ್ನ ಪಡಿಲಿಕ್ಕೆ ಬೇಕಾದಂತ ಒಂದು ಪ್ರಬಲ ಪ್ರಯತ್ನ ಏನು ಬೇಕು ಅಂದ್ರೆ, ಒಂದು ಮಾತು ಬರುತ್ತೆ, ವಿಘ್ನೈಹಿ ಪುನಃ ಪುನಃ ಪ್ರತಿಹನ್ಯಮಾನಃ ಪ್ರಾರಬ್ಧಂ ಉತ್ತಮ ಜನಾಹ ನ ಪರಿತ್ಯಜಂತಿ ಅಂತ. ಉತ್ತಮ ಜನರು ಅಂತಾದ್ರೆ ಎಷ್ಟೇ ಮಧ್ಯದಲ್ಲಿ ಅಡ್ಡಿ ಆತಂಕಗಳು ವಿಘ್ನಗಳು ಬಂದರೂ ಕೂಡ ಹಿಡಿದ ಕೆಲಸವನ್ನ ಬಿಡೋದಿಲ್ಲ. ಹಿಡಿದ ಕೆಲಸವನ್ನ ಹಾಗೇ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಸ್ವಲ್ಪ ಅಷ್ಟು ಬಲ ಇಲ್ಲದೆ ಇರತಕ್ಕಂಥವ್ರು, ದುರ್ಬಲರು ಏನ್ ಮಾಡ್ತಾರೆ, ಅಯ್ಯೋ ಯಾಕೋ ಆಗೋದಿಲ್ಲಪ್ಪ, ಎಷ್ಟು ತೊಂದರೆ ಮೇಲೆ ತೊಂದರೆ ಬರ್ತಾ ಇದೆ ಅಂತ ಹೇಳಿ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ದನ್ನ ಅಲ್ಲೇ ಬಿಟ್ಟು ಬಿಡ್ತಾರೆ. ತೊಂದರೆಗೆ ಹೆದರಿ ಅಥವಾ ಈ ಮುಂದೆ ಇನ್ನೂ ಏನು ಸಮಸ್ಯೆಗಳಾಗತ್ತೆ ಅಂತೆಲ್ಲ ಹೆದರಿ ಹಿಡಿದಂತ ಒಳ್ಳೆ ಕೆಲಸವನ್ನ ಅರ್ಧದಲ್ಲಿ ಬಿಟ್ಟು ಬಿಡ್ತಾರೆ. ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ದೇವೆ ಅಂತಾದಾಗ ಅದರಲ್ಲಿ ಕೆಲವೊಮ್ಮೆ ಅಡ್ಡಿ ಆತಂಕಗಳು, ಅಡಚಣೆಗಳು, ತೊಂದರೆಗಳೆಲ್ಲ ಬರ್ತಾ ಇರುತ್ತೆ. ಅದನ್ನ ಪರಿಹರಿಸ್ಕೊಂಡು ಮುಂದೆ ಹೋಗ್ಬೇಕೇ ಹೊರತಾಗಿ ಮಧ್ಯದಲ್ಲಿ ಬಿಡುವಂತಿಲ್ಲ, ಬಿಡಬಾರದು, ಅದು ತಪ್ಪದು. ಆದರೆ ಕೆಲವರು ಅಯತಿ, ಪ್ರಯತ್ನವನ್ನೇ ಮಾಡೋದಿಲ್ಲ, ಅಥವಾ ಪ್ರಯತ್ನ ಮಾಡಿದ್ರೂ ಕೂಡ ಅಷ್ಟು ಪ್ರಯತ್ನ, ಪರಿಪೂರ್ಣವಾದ ಪ್ರಯತ್ನವನ್ನು ಮಾಡೋದಿಲ್ಲ. ಅಂತವರ ಗತಿ ಏನು ಎಂಬುದಾಗಿ ಒಂದು ಪ್ರಶ್ನೆ ಮಾಡಿದ್ದ ಹಿಂದಿನ ಶ್ಲೋಕದಲ್ಲಿ. ತನ್ನ ಪ್ರಶ್ನೆಯನ್ನೇ ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಮಹಾಬಾಹೋ ಅಂದ್ರೆ ಕೃಷ್ಣನನ್ನ ಸಂಬೋಧನೆ ಮಾಡ್ತಕ್ಕಂಥದ್ದು ಮಹಾಬಾಹೋ ಅಂತ. ಮಹಾಬಾಹೋ ಅನ್ನೋದು ಒಳ್ಳೆ ಬಾಹುಬಲ ಇದ್ದಂತ ವ್ಯಕ್ತಿಯನ್ನ ಮಹಾಬಾಹೋ ಅಂತ ಕರೆಯುವಂಥದ್ದು. ಇನ್ನೊಂದರ್ಥ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯ ಕೃತಃ. ಭಗವಂತನ ಮುಖದಿಂದ ಹುಟ್ಟಿದದ್ದು ಬ್ರಾಹ್ಮಣ ಸಮುದಾಯ. ಇನ್ನು ಭಗವಂತನ ಬಾಹುವಿನಿಂದ ಹುಟ್ಟಿರ್ತಕ್ಕಂಥದ್ದು ಕ್ಷತ್ರಿಯ ಸಮುದಾಯ. ಅಂದ್ರೆ ನಮ್ಮೆಲ್ಲರ ಜನ್ಮಕ್ಕೆ ನೀನೇ ಕಾರಣ ಅನ್ನೋದನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಮಹಾಬಾಹೋ ನಮ್ಮೆಲ್ಲರ ಜನ್ಮದಾತ ಅಂತರ್ಥ. ಅಂದ್ರೆ ನೋಡಿ, ಇಷ್ಟೊತ್ತು ನಮಗೆ ಇಲ್ಲಿ ಸ್ವಾರಸ್ಯ ಅಂದ್ರೆ ಅರ್ಜುನನನ್ನ ಕೃಷ್ಣ ಮಹಾಬಾಹು ಅಂತ ಕರೀತಾ ಇದ್ದ. ಈಗ ಅರ್ಜುನನೇ ಕೃಷ್ಣನನ್ನ ಮಹಾಬಾಹು ಅಂತ ಕರೀತಿದ್ದಾನೆ. ಅಂದ್ರೆ ಒಂದರ್ಥ ಮಹಾಬಾಹು ಅಂತ ಹೇಳಿದ್ರೆ ಬಲಿಷ್ಠವಾದ ಬಾಹು ಅಂತ ಅರ್ಥ. ಇನ್ನೊಂದರ್ಥ ನಾವೆಲ್ಲ ನಿನ್ನ ಮಕ್ಕಳು ಅನ್ನೋದನ್ನ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಬಾಹು ರಾಜನ್ಯಕೃತ, ಭಗವಂತನ ಬಾಹುವಿನಿಂದ ಹುಟ್ಟಿರತಕ್ಕಂಥದ್ದು ಸಮಸ್ತ ಕ್ಷತ್ರಿಯ ಸಮುದಾಯ. ಹಾಗಾಗಿ ತಂದೆ ತಾಯಿಂದರ ಕರ್ತವ್ಯ ಹುಟ್ಟಿದ ಮಕ್ಕಳನ್ನ ಸಂರಕ್ಷಣೆ ಮಾಡುವಂಥದ್ದು. ಆಕಸ್ಮಿಕವಾಗಿ ಅವರು ದಾರಿ ತಪ್ಪಿದರೂ ಅವರನ್ನ ಸರಿದಾರಿಯಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥದ್ದು. ಮಾಡುವಂತ ಕೆಲಸದಲ್ಲಿ ಅರ್ಧದಲ್ಲೇ ಬಿಟ್ಟು ನಿರುತ್ಸಾಹಿಗಳಾಗಿ ಕೂತ್ರೆ ಅವರನ್ನು ಹುರಿದುಂಬಿಸಿ ಮತ್ತೆ ಅವರವರ ಕೆಲಸದಲ್ಲಿ ಅವರು ಮುನ್ನುಗ್ಗುವಂತೆ ಮಾಡತಕ್ಕಂಥದ್ದು ಇದೆಲ್ಲ ತಂದೆ ತಾಯಿಯಿಂದರ ಕೆಲಸ. ಹಾಗೆ ನಾವು, ನಾನು ಮಾತ್ರ ಅಲ್ಲ, ನಾವೆಲ್ಲ ಕ್ಷತ್ರಿಯರು ಕೂಡ ನಿನ್ನ ಬಾಹುವಿನಿಂದ ಹುಟ್ಟಿರತಕ್ಕಂಥವ್ರು. ನಾವು ಒಂದು ವೇಳೆ ನಮ್ಮ ಕಾರ್ಯದಲ್ಲಿ ಕರ್ತವ್ಯ ಭ್ರಷ್ಟರಾದ್ರೆ, ಮಾಡಬೇಕಾದ ಕೆಲಸದಲ್ಲಿ ಏನೋ ಲೋಪದೋಷಗಳನ್ನ ಮಾಡಿದ್ರೆ, ತಪ್ಪುಗಳನ್ನ ಮಾಡಿದ್ರೆ, ಅಥವಾ ಕಾರ್ಯ ವಿಮುಖರಾದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಮ್ಮನ್ನ ಉದ್ಧರಿಸಬೇಕಾಗಿರತಕ್ಕಂಥವ್ ನೀನೇ. ಯಾಕೆ ನೀನು ನನ್ನ ತಂದೆ ತಾಯಿಯಿಂದರ ಜವಾಬ್ದಾರಿ, ಅದು ಅವರ ಕರ್ತವ್ಯ. ಹಾಗಾಗಿ ನಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮ ಕರ್ತವ್ಯದಲ್ಲಿ ನಾವು ಮುಂದುವರಿಯಂತೆ ನೀನೇ ನಮಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋದನ್ನ ನಾನು ನಿಮ್ಮನ್ನ, ಅಂದ್ರೆ ನಾವೆಲ್ಲರೂ ಕೂಡ ನಿನ್ನನ್ನ ತಂದೆ ಸ್ಥಾನದಲ್ಲಿ, ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದೇವೆ. ಯಾಕಂದ್ರೆ ನಿನ್ನ ಬಾಹುವಿನಿಂದ ಹುಟ್ಟಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ. ಹಾಗಾಗಿ ಹುಟ್ಟಿಸಿದ ದೇವರೇ ನೀನೇ ನಮ್ಮನ್ನೆಲ್ಲ ಕಾಪಾಡಬೇಕು, ನೀನೇ ನಮಗೆ ಮಾರ್ಗದರ್ಶನ ತೋರ್ಬೇಕು ಅನ್ನೋ ಒಂದು ಅಭಿಪ್ರಾಯವನ್ನ ಒಳಗೊಂಡ ಶಬ್ದ ಮಹಾಬಾಹು. ಇಷ್ಟೊತ್ತು ನಮಗ್ ಬಂದಿದ್ದು ಕೂಡ ಕೃಷ್ಣ ಅರ್ಜುನನನ್ನ ಮಹಾಬಾಹು ಅಂತ ಕರಿತಾ ಇದ್ದ. ಅರ್ಜುನನ ಒಂದು ಶಕ್ತಿಯನ್ನ
ಅವನಿಗೆ ನೆನಪು ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಕೃಷ್ಣ ಅರ್ಜುನನನ್ನ ಕರೆದಿದ್ರೆ, ಈಗ ಅರ್ಜುನನೇ ಕೃಷ್ಣನನ್ನ ಮಹಾಬಾಹೋ ಎಂಬುದಾಗಿ ಕರೆದು ತನ್ನ ಪ್ರಶ್ನೆಯನ್ನ ಮುಂದೂಡ್ತಾ ಇದ್ದಾನೆ. ಮಹಾಬಾಹೋ ಅಂದ್ರೆ ಆ ಪ್ರಶ್ನೆಯಲ್ಲೇ ಉತ್ತರವು ಅಂದ್ರೆ ಅವನ ತೀರ್ಮಾನವು ಒಳಗೊಂಡ್ಬಿಟ್ಟಿದೆ. ಪ್ರಶ್ನೆಯೂ ಹೌದು, ಸರಿಯಾದ ಸಾಧನೆ ಮಾಡಿದವರ ಗತಿ ಏನು ಅಂತ ಒಂದು ಕಡೆ ಪ್ರಶ್ನೆ ಇದ್ರೆ, ನಾವು ಯಾವುದಾದ್ರೂ ಸಂದರ್ಭದಲ್ಲಿ ಮಾರ್ಗಭ್ರಷ್ಟರಾದರೆ, ಸಾಧನಾ ಮಾರ್ಗದಿಂದ ಹಿಂದಕ್ಕೆ ಬಂದ್ರೆ ನೀನೇ ನಮ್ಮನ್ನ ಕಾಪಾಡಬೇಕು, ಉದ್ಧರಿಸಬೇಕು, ರಕ್ಷಿಸಬೇಕು ಎಂಬತಕ್ಕಂಥ ಒಂದು ಮಾತನ್ನ ಆಡ್ತಾ ಇದ್ದಾನೆ. ಮಹಾಬಾಹು ಎಂಬುದಾಗಿ ಸಂಬೋಧನೆಯನ್ನ ಮಾಡಿ ಹೇಳ್ತಕ್ಕಂಥದ್ದು. ಕಚ್ಚಿತ್ ಎಂಬತಕ್ಕಂಥದ್ದು ಕಿಂ ಎಂಬ ಅರ್ಥದಲ್ಲಿ ಒಂದು ಪ್ರಶ್ನಾರ್ಥಕವಾದ ಅವ್ಯಯ. ನಾವ್ ಹೇಗೆ ಅಯಂ ರಾಮಃ ಕಿಂ, ಇವನು ರಾಮನೇನು, ಇದಂ ಪುಸ್ತಕಂ ಕಿಂ, ಇದು ಪುಸ್ತಕವೇನು, ಇದರ ಕಿಂ ಅನ್ನೋದು ಪ್ರಶ್ನೆ ಅರ್ಥದಲ್ಲಿ ಬಳಸ್ತೀವಲ್ವಾ, ಹಾಗೆ ಇಲ್ಲಿ ಪ್ರಶ್ನಾರ್ಥಕದಲ್ಲಿ ಬಳಸ್ತಕ್ಕಂಥ ಒಂದು ಅವ್ಯಯ ಕಚ್ಚಿತ್ ಎಂಬತಕ್ಕಂಥ ಒಂದು ಅವ್ಯಯ. ಉಭಯ ವಿಭ್ರಷ್ಟ ಯಾರೋ ಒಬ್ಬ ಇದ್ದಾನೆ, ಅವನು ಉಭಯ ವಿಭ್ರಷ್ಟ. ಆ ಕಡೆ ಕರ್ಮ ಮಾರ್ಗದಲ್ಲೂ ಸರಿಯಾಗಿ ಮುಂದುವರಿಲಿಲ್ಲ, ಈ ಕಡೆ ಜ್ಞಾನ ಮಾರ್ಗದಲ್ಲೂ ಸರಿಯಾಗಿ ಮುಂದುವರೆದಿಲ್ಲ. ಕರ್ಮ ಮಾರ್ಗನೂ ಇಲ್ಲ, ಜ್ಞಾನ ಮಾರ್ಗನೂ ಇಲ್ಲ. ಯಾಕಂದ್ರೆ ಕರ್ಮ ಮತ್ತು ಜ್ಞಾನ ಒಂದಕ್ಕೊಂದು ಪೂರಕ, ಎರಡೂ ಕೂಡ ಗುರಿಯನ್ನ ಮುಟ್ಟಿಸ್ತಕ್ಕಂಥ ಒಂದು ಮಾರ್ಗ, ಸಾಧನೆಗೆ ಒಂದು ಮಾರ್ಗ. ಆದ್ರೆ ಯಾರೋ ಒಬ್ಬ ವ್ಯಕ್ತಿ ಅಯತಿ ಸರಿಯಾದ ಪ್ರಯತ್ನಶೀಲ ಅಲ್ಲ, ಹಾಗಾಗಿ ಕರ್ಮ ಮಾರ್ಗವನ್ನೂ ಮುಂದುವರಿಸಿಲ್ಲ, ಈ ಕಡೆ ಜ್ಞಾನ ಮಾರ್ಗವನ್ನು ಕೂಡ ಮುಂದುವರಿಸಿಲ್ಲ. ಎರಡೂ ಕಡೆ ಮುಂದುವರಿದೇನೆ, ಅವನು ಅರ್ಧಂಬರತಕ್ಕೆ ಬಿಟ್ಟಿರ್ತಕ್ಕಂಥವನು. ಬ್ರಹ್ಮಣಃ ಪತಿ ವಿಮೂಢ ಅಪ್ರತಿಷ್ಠ. ಬ್ರಹ್ಮಣಃ ಪತಿ, ಬ್ರಹ್ಮಣ ಪತಿ, ಬ್ರಹ್ಮ ಅಂದ್ರೆ ಭಗವಂತ ಅಂತ ಅರ್ಥ. ಭಗವಂತನ ದಾರಿಯಲ್ಲಿ, ಭಗವಂತನ ದಾರಿ ಎಂದರ ಅರ್ಥ ಏನು? ಭಗವಂತನನ್ನ ತಿಳಿದುಕೊಳ್ಳುವ ದಾರಿ. ದೇವರನ್ನ ಮೊದಲು ತಿಳಿಬೇಕು. ದೇವರನ್ನ ತಿಳಿಯುವ ದಾರಿಯಲ್ಲಿ ನನ್ನನ್ನ ನಾನು ತಿಳಿಯುವಂಥದ್ದು, ದೇವರಿಂದ ನಿರ್ಮಾಣವಾದ ಈ ಜಗತ್ತನ್ನ ತಿಳಿಯುವಂಥದ್ದು, ಅದೆಲ್ಲ ತಿಳಿದ್ಮೇಲೆ ದೇವರನ್ನ ತಿಳಿಯೋದು. ದೇವರನ್ನ ತಿಳಿದ ಮೇಲೆ ಮತ್ತು ಹಾಗೆ ಸಾಧನೆಯನ್ನ ಮುಂದುವರಿಸ್ತಾ ಮೋಕ್ಷದ ಕಡೆಗೆ ಹೋಗ್ತಕ್ಕಂಥದ್ದು. ಇದು ಭಗವಂತನ ಒಂದು ದಾರಿ. ಬ್ರಹ್ಮಣಪತಿ ಅಂದ್ರೆ ಈ ಅರ್ಥ. ಭಗವಂತ ಸೃಷ್ಟಿ ಮಾಡಿರುವಂತ ಜಗತ್ತನ್ನು, ಭಗವಂತನ ಸೃಷ್ಟಿಯಲ್ಲಿ ಇರತಕ್ಕಂತ ಈ ಜಗತ್ತಿನಲ್ಲಿರತಕ್ಕಂಥ ನಾವು, ನಮ್ಮ ಒಳಗಿರತಕ್ಕಂಥ ದೇವರು, ಇವರೆಲ್ಲರನ್ನು ತಿಳಿತಕ್ಕಂಥ ಒಂದು ಪ್ರಯತ್ನವೇ ದೇವರ ದಾರಿ. ದೇವರ ದಾರಿ ಎಂದರ ಅರ್ಥ ಏನು? ಬ್ರಹ್ಮಣಃ ಪತಿ, ಪತಿ ಶಬ್ದಕ್ಕೆ ದಾರಿ ಅಂತ ಅರ್ಥ, ಮಾರ್ಗ ಅಂತ ಅರ್ಥ, ಅಂದ್ರೆ ಸಾಧನಾ ಮಾರ್ಗ ಅಂತ ಅರ್ಥ. ಭಗವಂತನನ್ನ ಕಾಣುವಿಕೆ ಎಂಬ ಸಾಧನದ ಮಾರ್ಗದಲ್ಲಿ ವಿಮೂಢ, ಅವನೇನಾಗಿದ್ದಾನೆ? ವಿಮೂಢ, ಬರೀ ಮೂಢ ಅಲ್ಲ. ಮೂಢ ಅಂದ್ರೆ ಮೋಹ ವೈಚಿತ್ಯ, ಮೋಹಕ್ಕೊಳಗಾದವನು, ಬಹಳ ಮೋಹಕ್ಕೊಳಗಾಗ್ಬಿಟ್ಟಿದ್ದಾನೆ. ಅಂದ್ರೆ ದೇವರು ನನಗೆ ದಾರಿ ತೋರಿಸ್ತಾನೋ ಇಲ್ವೋ, ದೇವರು ನನಗೆ ಗುರಿ ಮುಟ್ಟಿಸ್ತಾನೋ ಇಲ್ವೋ, ದೇವರು ನನಗೆ ಮೋಕ್ಷ ಕೊಡ್ತಾನೋ ಇಲ್ವೋ, ಅಥವಾ ದೇವರೇ ಇದ್ದಾನೋ ಇಲ್ವೋ, ಹೀಗೆಲ್ಲ ಮೋಹಕ್ಕೊಳಗಾಗಿ ಆ ಕಡೆ ಸಾಧನ ಮಾರ್ಗವನ್ನ ಬಿಟ್ಟು ಕೂತಿದ್ದಾನೆ ಅಂತವನು. ಅಪ್ರತಿಷ್ಠ, ಹಾಗಾಗಿ ಯಾವಾಗ ಮೋಹಕ್ಕೆ ಒಳಗಾಗ್ತಾನೋ, ಮೋಹಕ್ಕೊಳಗಾದವನೇನಾಗ್ತಾನೆ? ಅಪ್ರತಿಷ್ಠ, ಸರಿಯಾಗಿ ನಿಲ್ಲಕ್ಕೆ ಒಂದು ನೆಲೆ ಇಲ್ಲ. ನಾನು ಯಾವ ಮಾರ್ಗದಲ್ಲಿರ್ಲಿ, ಜ್ಞಾನ ಮಾರ್ಗದಲ್ಲಿರ್ಲು, ಕರ್ಮ ಮಾರ್ಗದಲ್ಲಿರ್ಲು, ಏನು ಮಾಡ್ಲಿ, ಏನು ಮಾಡಬಾರದು, ಏನೂ ಗೊತ್ತಿಲ್ಲದೆ ಸರಿಯಾದ ನೆಲೆ ಕಾಣದೆ ನಿಂತು ಬಿಟ್ಟಿದ್ದಾನೆ. ಅಂತರ ಪಿಶಾಚಿ ಆಗೋದು ಅಂತಾರಲ್ಲ ಹಾಗೆ, ಆ ಕಡೆ ಮೇಲೂ ಅಲ್ಲ ಕೆಳಗೂ ಅಲ್ಲ, ಆ ಒಂದು ಅವಸ್ಥೆಯಲ್ಲಿ ಇದ್ದಾನೆ. ಅಪ್ರತಿಷ್ಠ, ಸರಿಯಾದ ಒಂದು ನೆಲೆ ಇಲ್ಲ. ಜ್ಞಾನ ಮಾರ್ಗದಲ್ಲಿರಬೇಕು, ಕರ್ಮ ಮಾರ್ಗದಲ್ಲಿರಬೇಕು, ಏನು ಮಾಡಬೇಕು, ಏನು ಮಾಡಬಾರದು, ಯಾವುದರ ಬಗ್ಗೆ ಕೂಡ ಒಂದು ಸ್ಪಷ್ಟ ನಿಲುವಿಲ್ಲದೇನೆ ಮೋಹಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿ ಅವನು ಉಭಯ ವಿಭ್ರಷ್ಟ. ಆ ಕಡೆ ಕರ್ಮ ಮಾರ್ಗನೂ ಇಲ್ಲ, ಈ ಕಡೆ ಜ್ಞಾನ ಮಾರ್ಗವೂ ಇಲ್ಲ. ಯಾಕೆ? ಜ್ಞಾನ ಮಾರ್ಗದಲ್ಲಿ ಸಾಕ್ಲಿಕ್ಕೂ ಮೋಹ ಅಂದ್ರೆ ಮೋಹ ವೈಚಿತ್ಯ, ದಾರಿ ತಪ್ತಾ ಇದೆ. ಯಾಕೆ ದಾರಿ ತಪ್ತಾ ಇದೆ? ಅಜ್ಞಾನ, ತಿಳುವಳಿಕೆ ಸರಿಯಾಗಿಲ್ಲ, ಹಾಗಾಗಿ ದಾರಿ ತಪ್ಪಿದ್ದಾನೆ. ಜ್ಞಾನ ಮಾರ್ಗದಲ್ಲೂ ಸರಿಯಾಗಿ ಸಾಗ್ಲಿಕ್ಕೆ ಆಗ್ತಾ ಇಲ್ಲ, ಕರ್ಮ ಮಾರ್ಗದಲ್ಲೂ ಸರಿಯಾಗಿ ಸಾಗ್ಲಿಕ್ಕೆ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ, ಅಂತೂ ಒಟ್ಟು ಸಾಧನಾ ಮಾರ್ಗದಲ್ಲಿ ಸಾಗ್ಲಿಕ್ಕೆ ಆಗ್ತಾನೆ ಇಲ್ಲ. ಅವನ ಪರಿಸ್ಥಿತಿ ಏನು ಅನ್ನೋದು ಪ್ರಶ್ನೆ, ಅಭಿಪ್ರಾಯ. ಅವನು ಚಿನ್ನ ಅಭ್ರಮಿವ ನಶ್ಯತಿ ಕಚ್ಚಿತು. ಚಿನ್ನ ಅಭ್ರ, ಒಂದು ದೊಡ್ಡ ಮೋಡದ ರಾಶಿ ಇರುತ್ತೆ, ಒಂದು ದೊಡ್ಡ ಮೋಡದ ರಾಶಿ, ಅದಕ್ಕೆ ಇನ್ನೊಂದಷ್ಟು ಮೋಡಗಳು ಸೇರಿ 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 ಅದಕ್ಕೆ ಮತ್ತಷ್ಟು ಬಲ ಬಂದು ಆ ತಿಳಿಯಾದ ಮೋಡ ಬಲವಾದ ಮೋಡವಾಗಿ ಬದಲಾಗತ್ತೆ. ಬಲವಾದ ಮೋಡ ಕಪ್ಪಾದ ಮೋಡವಾಗಿ ಬದಲಾಗಿ ಅದು ಭೂಮಿಗೆ ನೀರನ್ನ ಕೊಡುತ್ತೆ. ಅಂದ್ರೆ ಅದು ಸಫಲವಾಗುತ್ತೆ. ಮೋಡದ ಕೆಲಸ ಏನು? ಮಳೆ ಕೊಡೋದೇ ಮೋಡದ ಕೆಲಸ. ಪ್ರತಿಯೊಂದಕ್ಕೂ ಒಂದೊಂದು ಜವಾಬ್ದಾರಿ ಅಂತ ಇರುತ್ತೆ. ಮೋಡದ ಒಂದು ಸಾಧನೆ ಅಂದ್ರೆ ಏನು? ಪರಿಶುದ್ಧವಾದ ನೀರನ್ನ ಭೂಮಿಗೆ ಕೊಡುವಂಥದ್ದೇ ಮೋಡದ ಒಂದು ಕಾರ್ಯ. ಅದೇ ಒಂದು ಜೋರಾಗಿ ಗಾಳಿ ಬೀಸ್ತು ಅಂತಾದ್ರೆ
ಆ ಬೃಹದಾಕಾರದ ಒಂದು ಮೋಡದ ರಾಶಿಯಿಂದ ದುರ್ಬಲವಾಗಿರತಕ್ಕಂಥ ತುಣುಕುಗಳೆಲ್ಲವೂ ಕೂಡ ಏನಾಗತ್ತೆ, ಆ ಕಡೆ ಆ ಕಡೆ ಆ ಕಡೆ ಈ ಕಡೆ ಎಲ್ಲ ಕೂಡ ಛಿದ್ರವಾಗಿ ಬಿಡತ್ತೆ. ಅದು ಮಳೆ ಸುರಿಸೋದಿಲ್ಲ, ಅದು ಬರೀ ಗಾಳಿಯಿಂದ ಹಾಗೆ ಮುಂದೆ ಮುಂದೆ ಮುಂದಕ್ಕೆ ಹೋಗೋದಷ್ಟೇ ಅದು, ಹೊರತು ಮಳೆ ಸುರಿಸ್ತಕ್ಕಂತ ಒಂದು ಸಾಮರ್ಥ್ಯ ಅದಕ್ಕೆ ಇರೋದಿಲ್ಲ. ಹಾಗಾಗಿ ಅದೇನ್ ಮಾಡತ್ತೆ, ಆ ಕಡೆ ಅದು ಮೋಡದ ರೂಪದಲ್ಲೂ ಅಸ್ತಿತ್ವ ಇಲ್ಲ, ಪ್ರತಿಷ್ಠೆ ಇಲ್ಲ, ಒಂದು ಸ್ಥಿರವಾಗಿ ಒಂದ್ ಕಡೆ ನಿಲ್ಲಿಕ್ಕಾಗ್ತಾ ಇಲ್ಲ. ಮತ್ತೆ ಗಾಳಿಯ ವೇಗಕ್ಕೆ ಸಿಲುಕಿ ಅದೊಂದು ಮೋಡದ ಆಕಾರವನ್ನ ಪಡೆದು ಇರ್ಲಿಕ್ಕೆ ಆಗ್ತಾ ಇಲ್ಲ, ನಿರಂತರವಾಗಿ ಚದರಿ 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 ಹೋಗಿ ಚಿತ್ರ ಚಿತ್ರವಾಗ್ತಾ ಇದೆ. ಅಲ್ಲಿಗೆ ಅದೇನಾಯ್ತು, ನಶ್ಯತಿ, ನಾಶವಾಯಿತು. ನಾಶವಾಯಿತು ಅಂದ್ರೆ ಏನು, ನಶ ಅದರ್ಶನ, ಕಾಣೆಯಾಯ್ತು. ಒಂದು ದೊಡ್ಡ ಮೋಡದಲ್ಲಿತ್ತು, ಗಾಳಿ ಬೀಸಿದಾಗ ಅದರಿಂದ ಸಪರೇಟ್ ಆಯ್ತು, ಹೊರಗೆ ಬಂತು. ಹೊರಗೆ ಬಂದಾಗ ಸ್ವಲ್ಪ ಹೊತ್ತು ಕಾಣಿಸ್ತಾ ಇದೆ. ಹಾಗೆ ಗಾಳಿ ಬೀಸಿ ಮುಂದಕ್ಕೆ ಹೋಗ್ತಾ 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 ಅದರಲ್ಲಿದ್ದಂತ ನೀರಿನ ಕಣ ಕಣ ಕಣಗಳೆಲ್ಲವೂ ಕೂಡ ಬಿಸಿಗೆ, ಗಾಳಿಗೆ ಎಲ್ಲವೂ ಕೂಡ ಏನಾಯ್ತು, ಮಾಯವಾಯ್ತು, ಬರಿದಾಯ್ತು, ಇಲ್ಲ ಅಂತ ಆಗ್ಬಿಡತ್ತೆ. ಅದೇ ತರ ಈ ಸಾಧಕ ಜೀವಿಯು ಕೂಡ ಸಾಧನೆ ಮಾಡಬೇಕು ಅಂತ ಹೋಗಿ ಒಂದಷ್ಟು ಏನೋ ಮಾಡಿ ಏನು ಮಾಡ್ಲಿಕ್ಕಾಗದೆ ಕೈ ಚೆಲ್ಲಿ ಕೂತು ಅವನು ಆ ಮೋಡದಂತೆ ನಾಶ ಆಗೋದಿಲ್ಲ ತಾನೆ. ಒಂದು ಮೋಡ, ಬೃಹದಾಕಾರದ ಮೋಡದಿಂದ ಹೊರಬಂದಂತ ಒಂದು ಮೋಡದ ತುಣುಕು ನಮ್ಮ ಕಣ್ಣು ಮುಂದೆನೆ ನಾಶವಾಗೋದನ್ನು ನಾವು ಕಂಡಿದ್ದೇವೆ. ಅಭ್ರ ಅಂದ್ರೆ ಮೋಡ ಅಂತ ಅರ್ಥ. ಚಿನ್ನ ಅಭ್ರಮಿವ, ಚಿನ್ನ ಅಂದ್ರೆ ಚಿದರ ದ್ವೈಧೀಕರಣೆ, ಒಂದು ದೊಡ್ಡ ಮೋಡ, ಅದರಿಂದ ತುಂಡಾಗಿ ಹೊರಗೆ ಬರೋದು ಅಂತ ಅರ್ಥ. ಅದರಿಂದ ಹೊರಗೆ ಬರತಂತ ಒಂದು ಮೋಡ ಅಭ್ರ, ಅಭ್ರ ಶಬ್ದಕ್ಕೆ ಮೋಡ ಅಂತ ಅರ್ಥ. ಆ ಮೋಡ ಯಾವ ರೀತಿಯಲ್ಲಿ ನಾಶವಾಗುತ್ತದೋ ಅದೇ ರೀತಿಯಲ್ಲಿ ಈ ವ್ಯಕ್ತಿಯು ಕೂಡ ನಾಶ ಆಗೋದಿಲ್ಲ ತಾನೇ ಅಂತ ಪ್ರಶ್ನೆ ಅದು. ಅಭ್ರ ಶಬ್ದಕ್ಕೆ ಎರಡರ್ಥ. ಆಪಹ ಬಿಭರ್ತಿ ಇತಿ ಅಭ್ರಹ, ಆಪಹ ನೀರನ್ನ ಹಿಡಿದಿಡುವಂಥದ್ದು ಅಭ್ರ ಅಂತ ಅರ್ಥ. ಇನ್ನೊಂದರ್ಥ ನ ಭ್ರಶ್ಯಂತಿ ಆಪಹ ಅಸ್ಮಾತ್, ಇಲ್ಲಿ ಎರಡನೇ ಅರ್ಥ. ಅಂದ್ರೆ ಏನು, ಮೋಡದಿಂದ ಏನಾಗಬೇಕು, ನೀರು ಸುರಿಬೇಕಲ್ವಾ, ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಆಪಹ ನ ಭ್ರಶ್ಯತಿ, ನೀರು ಸುರಿಬೇಕು, ಆದರೆ ಬೃಹದಾಕಾರದ ಮೋಡದಿಂದ ತುಣುಕಾಗಿ ಹೊರಗೆ ಬಿದ್ದಿರತಕ್ಕಂಥದ್ದೇನಿದೆ ಅದರಿಂದ ಆಪಹ ನ ಭ್ರಶ್ಯತಿ, ನೀರು ಹೊರಗೆ ಬರೋದೇ ಇಲ್ಲ. ಯಾಕಂದ್ರೆ ಅದ್ರಲ್ಲಿ ನೀರು ಕೊಡತಕ್ಕಂಥ ಸಾಮರ್ಥ್ಯ ಇಲ್ಲ, ಅದು ಗಾಳಿಗೆ ಪೂರ್ತಿ ನಿಸ್ಸತ್ವ ಆಗ್ತಾ ಇದೆ, ಬಿಸಿಲಿಗೆ ಆವಿ ಆಗ್ತಾ ಇದೆ, ಅದಕ್ಕೆ ಸರಿಯಾದ ಒಂದು ನೆಲೆಯನ್ನ ಕಂಡು ನಿಲ್ಲಿಕ್ಕೆ ಆಗ್ತಾ ಇಲ್ಲ, ಅಂದ್ಮೇಲೆ ನೀರು ಹೇಕೊಳ್ಲಿಕ್ಕಾಗತ್ತೆ. ಹಾಗಾಗಿ ಆ ಮೋಡದಂತೆ ಸಾಧನಾ ಮಾರ್ಗದಿಂದ ಭ್ರಷ್ಟನಾಗಿರ್ತಕ್ಕಂಥ ಒಬ್ಬ ಜೀವಿ ಅವನು ಪೂರ್ತಿ ನಾಶ ಆಗೋದಿಲ್ಲ ತಾನೆ, ಆ ಮೋಡದಂತೆ ನಾಶ ಆಗೋದಿಲ್ಲ ತಾನೆ. ನಾಶ ಮಾಡಬೇಡ ದೇವ, ಯಾಕೆ ನೀನೇ ಮಹಾಬಾಹು, ನಮ್ಮನ್ನೆಲ್ಲ ಹುಟ್ಟಿಸಿದವನು ನೀನು, ನಮ್ಮನ್ನ ಮಾರ್ಗ ತೋರಿಸ್ಬೇಕಾದವನು ನೀನು, ನಮ್ಮನ್ನ ಬೀಳ್ಲಿಕ್ಕ ಹೋಗುವಾಗ ಕೈ ಹಿಡಿದು ನಡೆಸಬೇಕಾಗಿರ್ತಕ್ಕಂಥ ನೀನು. ಹಾಗಾಗಿ ನೀನೇ ನಮ್ಮನ್ನ ಕಾಪಾಡು. ಆ ಪ್ರಾರ್ಥನೆಯೂ ಇದೆ, ಅದರ ಜೊತೆಗೆ ಪ್ರಶ್ನೆಯೂ ಇದೆ. ಪ್ರಶ್ನಾಪೂರ್ವಕವಾದ ಪ್ರಾರ್ಥನೆಯನ್ನ ಅರ್ಜುನ ಇಲ್ಲಿ ಮಾಡ್ತಾ ಇದ್ದಾನೆ. ಮಹಾಬಾಹೋ, ನಮ್ಮೆಲ್ಲರ ಹುಟ್ಟಿಗೆ ಕಾರಣವಾಗಿರುವಂತಹ ಪರಮಾತ್ಮನೇ ಮಹಾಬಾಹುವೇ, ಬ್ರಹ್ಮಣಃ ಪತಿ, ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವಂತಹ ಸಾಧನೆಯ ಮಾರ್ಗದಲ್ಲಿ, ಪತಿ ಅಂದ್ರೆ ದಾರಿ ಅಂತ ಅರ್ಥ, ಸಾಧನೆಯ ಮಾರ್ಗದಲ್ಲಿ ವಿಮೂಢ, ದಾರಿ ತಪ್ಪಿದವನು, ಅಪ್ರತಿಷ್ಠ, ಸರಿಯಾದ ನೆಲೆಯನ್ನ ಕಾಣದೆ, ಉಭಯ ವಿಭ್ರಷ್ಟ, ಆ ಕಡೆ ಕರ್ಮ ಮಾರ್ಗದಲ್ಲೂ ಸಾಗಲಾಗದೆ ಈ ಕಡೆ ಜ್ಞಾನ ಮಾರ್ಗದಲ್ಲೂ ಮುಂದಕ್ಕೆ ಹೋಗಕ್ಕೆ ಆಗದೇನೆ ಕೆಳಕ್ಕೆ ಬಿದ್ದವನು, ಚಿನ್ನ ಅಭ್ರಮಿವ, ದೊಡ್ಡ ಮೋಡದಿಂದ ಬೇರ್ಪಟ್ಟ ಸಣ್ಣ ಮೋಡದ ತುಣುಕಿನಂತೆ ನಶ್ಯತಿ ಕಚ್ಚಿತ್, ಅವನು ನಾಶವಾಗುವುದಿಲ್ಲ ತಾನೆ. ಅಂದ್ರೆ ಏನಕ್ಕೂ ಉಪಯೋಗ ಬರದೇನೆ, ಅವನ ಜೀವನ ಸಾರ್ಥಕವಾಗದೇನೆ, ಜೀವನದ ಕೃತಕೃತ್ಯತೆಯನ್ನ ಕಾಣದೇನೆ ಅವನು ಸುಮ್ಮನೆ ಹುಟ್ಟಿ ಸಾಯುವುದಿಲ್ಲ ತಾನೆ. ಆ ಮೋಡಕ್ಕೆ ಜನ್ಮ ಬಂತು, ದೊಡ್ಡ ಮೋಡದ ಕಡೆ ಸೇರ್ಕೊಳ್ತು, ಅದರಿಂದ ಬೇರ್ಪಡ್ತು, ಹುಟ್ಟಿತು, ಸಾಯ್ತು, ಏನು ಒಂದು ನಯಾ ಪೈಸೆ ಉಪಯೋಗ ಆಗಿಲ್ಲ ಆ ಮೋಡದಿಂದ. ಆ ರೀತಿಯಲ್ಲಿ ಈ ವ್ಯಕ್ತಿಯು ಕೂಡ ಅನ್ನಕ್ಕೆ ದಂಡವಾಗಿ, ಭೂಮಿಗೆ ಭಾರವಾಗಿ, ಏನೂ ಇಲ್ಲದೇನೆ ಸುಮ್ಮನೆ ಒಂದು ವ್ಯರ್ಥವಾದ ಜೀವನ ಅವನ್ ಆಗಲ್ಲ ತಾನೆ. ಯಾಕಂದ್ರೆ ಏನು ಮಾಡದೇ ಇದ್ದ ಒಂದು ಹಾಗಾದ್ರೆ ತೊಂದರೆ ಇಲ್ಲ ಅಲ್ವಾ. ಯಾವುದೋ ಒಂದು ನೀರು ಮೋಡವಾಗುವ ಪ್ರಯತ್ನವನ್ನೇ ಮಾಡಿಲ್ಲ, ಆ ನೀರು ಸುಮ್ಮನೆ ಆವಿಯಾಯ್ತು ದೊಡ್ಡ ವಿಚಾರ ಅಲ್ಲ. ಮೋಡವಾಗುವ ಪ್ರಯತ್ನ ಮಾಡಿ ದೊಡ್ಡ ಮೋಡದ ಕಡೆಗೆ ಸೇರ್ಕೊಂಡು ಆಕಸ್ಮಿಕವಾಗಿ ಗಾಳಿಯ ಆಘಾತದಿಂದ ಹೊರಗೆ ಬಂದದ್ದು, ಅದು ಪೂರ್ತಿ ವ್ಯರ್ಥವಾಯಿತು ಅಂತಾದ್ರೆ ಎಷ್ಟು ಬೇಸರ. ಹಾಗೆ
ಯಾರೋ ಒಬ್ಬ ಇಲ್ಲಿ ಮಾರ್ಗಭ್ರಷ್ಟನಾಗ್ತಾ ಇರೋದಲ್ಲ, ಅವನ ಬಗ್ಗೆ ಪ್ರಶ್ನೆ ಕೇಳ್ತಾ ಇಲ್ಲ. ಒಬ್ಬ ಉದಾಸೀನನ ಬಗ್ಗೆ, ಒಬ್ಬ ಯಾರು ನಾಸ್ತಿಕನ ಬಗ್ಗೆ ಅರ್ಜುನ ಪ್ರಶ್ನೆ ಮಾಡ್ತಾ ಇಲ್ಲ. ಅವನು ಆಸ್ತಿಕನಾಗಿದ್ದಾನೆ, ದೇವರನ್ನ ಧರ್ಮವನ್ನ ನಂಬಿದ್ದಾನೆ, ನಂಬಿ ಅದೇ ಮಾರ್ಗದಲ್ಲಿ ಸಾಕ್ತಾ ಇದ್ದಾನೆ. ದೇವರು ಧರ್ಮ ಎಲ್ಲವನ್ನು ಕೂಡ ನಂಬಿ ಅದೇ ಮಾರ್ಗದಲ್ಲಿ ಸಾಕ್ತಾ ಇದ್ದಾನೆ. ಬ್ರಹ್ಮಣಃ ಪತಿ, ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ತಕ್ಕಂತಹ ಆ ದಾರಿಯಲ್ಲಿ ಇದ್ದಾನೆ. ಆ ದಾರಿಯಲ್ಲಿ ಇದ್ದೂ ಕೂಡ ಆಕಸ್ಮಿಕವಾಗಿ ಏನೋ ಒಂದು ಮೋಹಕ್ಕೊಳಗಾಗಿ, ಅಜ್ಞಾನಕ್ಕೊಳಗಾಗಿ ಅವನು ಆ ಸಾಧನಾ ಮಾರ್ಗದಿಂದ ಹೊರಗೆ ಬಂದ ಅಂತಾದ್ರೆ ಅವನ ಪರಿಸ್ಥಿತಿ ಏನು? ಅವನಿಗೇನು ತೊಂದರೆ ಆಗೋದಿಲ್ಲ ತಾನೆ? ಅವನು ಇಷ್ಟು ದಿವಸ ಸಂಪಾದನೆ ಮಾಡಿರತಕ್ಕಂಥ ಪುಣ್ಯ ಅವನಿಗೆ ಉಪಯೋಗ ಬರುತ್ತಲ್ವಾ? ಇದರಿಂದ ಏನು ಅನರ್ಥಗಳಿಲ್ಲ ಅಲ್ವಾ ಎಂಬುದು ಪ್ರಶ್ನೆಯ ಅಭಿಪ್ರಾಯ. ಕಚ್ಛಿನ್ನೋ ಭಯ ವಿಪ್ರಷ್ಟಶ್ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಸಹಜವಾಗಿ ಅರ್ಧಂಬರ್ಧ ಕಟ್ಟಿಬಿಟ್ರೆ ಅರ್ಥ ಅದು. ಯಾರೋ ಒಬ್ಬ ಕಾಲೇಜ್ ಮುಗಿಸಿ ಅಂದ್ರೆ PUC ಮುಗಿಸಿ ಡಿಗ್ರಿಗೆ ಅಂತ ಹೋಗ್ತಾನೆ. ಅವನು BSc BCom ಮತ್ತೊಂದೇನೋ ತೆಗೆದುಕೊಳ್ತಾನೆ. ಅದನ್ನ ಪೂರ್ತಿ ಓದಿದ್ರೆ ಅದರ ಫಲವನ್ನ ಕಾಣಬಹುದು. 1-2 ವರ್ಷ ಓದಿ 1-2 ಸಮಸ್ಯೆ ಓದಿ ಬಿಟ್ರೆ ಅದರ ಫಲವನ್ನ ಪಡಲಿಕ್ಕೆ ಆಗೋದಿಲ್ಲ. ಹಾಗೆ ಲೌಕಿಕ ದೃಷ್ಟಾಂತ ಯಾವುದೇ ತೆಗೆದುಕೊಳ್ಳಿ, ಅಡಿಗೆಯೇ ಆಗ್ಲಿ, ಅನ್ನ ಸರಿಯಾಗಿ ಎಷ್ಟೊತ್ತು ಬೇಯಬೇಕು ಅಷ್ಟೊತ್ತು ಬೇಯಬೇಕು. ಅರ್ಧಂಬರ್ಧ ಬೇಯಿಸಿಟ್ರೆ ತಿನ್ಲಿಕ್ಕೆ ಆಗೋದಿಲ್ಲ, ಚೆಲ್ಲಬೇಕು ಹೊರತು ಮತ್ತಿನ್ನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದರನ್ನ. ಹಾಗೆ ಪ್ರತಿಯೊಂದು ಲೌಕಿಕ ದೃಷ್ಟಾಂತಗಳಲ್ಲಿ ಅರ್ಧಂಬರ್ಧ ನಿರ್ಮಾಣವಾದದ್ದು ಅದು ಕಾರ್ಯಕಾರಿ ಆಗೋದಿಲ್ಲ, ಫಲ ಕೊಡುವಂತದ್ದಾಗೋದಿಲ್ಲ. ಹಾಗೆ ಸಾಧನಾ ಮಾರ್ಗದಲ್ಲೂ ಕೂಡ ಅರ್ಧಂಬರ್ಧ ಮುಂದುವರೆದಿರ್ತಕ್ಕಂಥ ವ್ಯಕ್ತಿ ಅರ್ಧ ಮುಂದೋಗಿ ವಾಪಸ್ ಬಂದವನು, ಅಥವಾ ಸ್ವಲ್ಪ ಪ್ರಾರಂಭ ಮಾಡಿ ಅಲ್ಲಿಗೆ ಕೈಚೆಲ್ಲಿ ಕೂತವನು, ಅವನ ಪರಿಸ್ಥಿತಿ ಏನು ಎಂಬುವಂಥದ್ದು ಅರ್ಜುನನ ಪ್ರಶ್ನೆಯ ಅಭಿಪ್ರಾಯ. ಮತ್ತೊಂದು, ನಾವು ಅಷ್ಟೇ ನಮ್ಮ ಈ ಒಂದು ಜೀವನದಲ್ಲಿ ನಮ್ದೀಗಾಗಲೇ ಎಷ್ಟೋ ದಿವಸಗಳು ಕಳೆದು ಹೋಗಿದೆ. ನಮ್ಮ ಜೀವನದ ಎಷ್ಟೋ ದಿವಸಗಳು ಕಳೆದು ಹೋಗಿದೆ. ಅದು 90% ಕಳೆದು ಹೋಗಿರ್ಬೋದು, 80% ಕಳೆದು ಹೋಗಿರ್ಬೋದು, ಅಥವಾ ಜೀವನದ ಅರ್ಧ ಭಾಗ ಕಳೆದು ಹೋಗಿರ್ಬೋದು. ಅಂತೂ ಇಷ್ಟು ದಿವಸ ನಾವು ವ್ಯರ್ಥವಾಗಿ ಕಳೆದಿದ್ದೇವೆ. ಇನ್ನು ಮುಂದೆ ದೇವರು ಧರ್ಮ ಇದೆಲ್ಲದರ ಬಗ್ಗೆ ಸ್ವಲ್ಪ ಜಾಗೃತಿ ನೋಡಿ ಒಂದಷ್ಟು ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕೆಂಬುದಾಗಿ ಮನಸ್ಸು ಮಾಡಿದ್ದೇವೆ. ನಮ್ಮ ಈ ಒಂದು ಅಲ್ಪ ಕಾಲದಲ್ಲಿ ಇನ್ನು ಎಷ್ಟು ದಿವಸ ಇರ್ತೀವೋ ಗೊತ್ತಿಲ್ಲ. ಅಷ್ಟು ದಿವಸದಲ್ಲಿ ನಾವು ಸಮಸ್ತ ಶಾಸ್ತ್ರವನ್ನ ಓದಿ ಅದರ ಮೂಲಕವಾಗಿ ದೇವರನ್ನ ಕಂಡು ಆ ದೇವರ ದರ್ಶನದಿಂದ ಮುಕ್ತಿಯನ್ನ ಪಡ್ಲಿಕ್ಕೆ ಆಗುತ್ತೋ ಇಲ್ವೋ? ಪ್ರತಿಯೊಬ್ಬರಿಗೂ ಪ್ರಶ್ನೆ ಬಂದೇ ಬರುತ್ತೆ. ಹೀಗೆ ಎಲ್ಲರ ಒಂದು ಪ್ರತಿನಿಧಿಯಾಗಿ ಅರ್ಜುನ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಕಚ್ಚಿನ್ನೋ ಭಯ ವಿಪ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪತಿ.